ನಮಸ್ಕಾರ ಸರ್. ಸರ್ ನಮಸ್ತೆ. ಸರ್, ಏನು ಒಂದು ನಿಮ್ಮ ಒಂದು ಮನೆ ಮಗು ಒಂದು ಉತ್ತಮವಾದಂಥ ಸಾಧನೆ ಮಾಡಿದೆ. ಆ ಸಾಧನೆ ಬಗ್ಗೆ ಒಂದು ನಮ್ಮ ವೀಕ್ಷಕರಲ್ಲಿ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್. ನಮ್ಮ ಮಳವಳ್ಳಿಯಿಂದ ನಮ್ಮ ಅಕ್ಕನ ಮಗಳಾದಂಥ ನಿಶಾ MS ಅವರು ಇವತ್ತು ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ 594 ಮಾರ್ಕ್ಸ್ ತಗೊಂಡು 97.33% ಲೆಕ್ಕದಲ್ಲಿ ಇಡೀ ನಮ್ಮ ಮಳವಳ್ಳಿ ತಾಲೂಕಿಗೆ ಪ್ರಥಮ ಸ್ಟೂಡೆಂಟಾಗಿ ಹೊರಹೊಮ್ಮಿದ್ದು. ಈ ಸಾಧನೆಗೆ ನಮ್ಮ ಶಾಂತಿ ಕಾಲೇಜಿನ ನಾವು ಆಲ್ರೆಡಿ ಓದ್ತಿದ್ದಂಥ, ನಾವು ಶಿಕ್ಷಣ ಮುಗಿಸ್ಕೊಂಡು ಹೋಗಿರುವಂಥ ನಮ್ಮ ಶಾಂತಿ ಶಿಕ್ಷಣ ಸಂಸ್ಥೆಯಲ್ಲಿ ಈ ಸಾಧನೆ ಮಾಡಿರುವ ನಮ್ಮ ಹುಡುಗಿ ಅಂದರೆ ನಮಗೆ ತುಂಬ ಹೆಮ್ಮೆ ಇದ್ದು, ಈ ಸಂಬಂಧ ಅವಳು PUC 10th ಮುಗಿಸೋ ಸಂದರ್ಭದಲ್ಲಿ ಅವಳು ನಾವು ಇದೇ ಸಂಸ್ಥೆಗೇ ಸೇರಿಸ್ಬೇಕು ಅಂತ ನಾನು ಅಟೆಂಡ್ ಮಾಡಿ ಕರ್ಕೊಂಬಂದು ಇಲ್ಲೇ ಸೇರಿಸಿದ ತಕ್ಕಂತೆ ನಮ್ಮ ಸಂಸ್ಥೆಗೆ ನಾವೇನು ಓದಿ ಸಾಧನೆ ಮಾಡೋಕ್ಕಾಗಲಿಲ್ಲ ಈ ಸಂಸ್ಥೆಯಲ್ಲಿ, ಆ ಸಾಧನೆ ನಮ್ಮ ಅಕ್ಕನ ಮಗಳು ಮಾಡಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಿದ್ದು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಈ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಈ ಸಂಸ್ಥೆ ಆಡಳಿತ ಮಂಡಳಿ ಆಗ್ಬೋದು, ಪೋಷಕ ಮಂಡಳಿ ಆಗ್ಬೋದು, ಲೆಕ್ಚರ್ಸ್ ಆಗ್ಬೋದು, ಲೈಬ್ರರಿ ಆಗ್ಬೋದು, ಆಮೇಲೆ ಲೆಕ್ಚರ್ಸ್ಗಳು ತುಂಬ ಸ್ಟೂಡೆಂಟ್ಸ್ನ ಟೇಕ್ ಕೇರ್ ಮಾಡಿ ಅವ್ರಿಗೆ ಸಂಬಂಧಪಟ್ಟಂತೆ ನಾವು ನನಗಾಗಿದ್ದ ಅನುಭವ, ನಾನು ಈ ಸಂಸ್ಥೆಯಲ್ಲಿ ಓದಿರೋದ್ರಿಂದ ನಮಗೂ ತುಂಬ ಡಿಗ್ರಿಯಲ್ಲಿ ತುಂಬ ಸಪೋರ್ಟ್ನೆಸ್ ಮಾಡಿ ನಮ್ಮನ್ನ ಲೈಬ್ರರಿಗೆ ಕರ್ಕೊಂಡೋಗಿ ಇಂಡಿವಿಜುವಲ್ ಆಗಿ ನಮ್ಗೆ ಸಂಬಂಧಪಟ್ಟಂತೆ ಏನು ಡೌಟ್ಸ್ ಇತ್ತು ಅದನ್ನು ಕ್ಲಿಯರೆನ್ಸ್ ಮಾಡಿ ಎಕ್ಸಾಮ್ ಟೈಮ್ಗಳಲ್ಲಿ ನಮಗೆ ಟ್ಯೂಷನ್ ಆಗ್ಬೋದು, ಗೈಡ್ಲೈನ್ಸ್ ಆಗ್ಬೋದು, ಪರ್ಸ್ನಲಿ ಕ್ವಶನ್ ಪೇಪರ್ಸ್ ಆಗ್ಬೋದು, ನಮಗೆ ತುಂಬ ಗೈಡ್ ಮಾಡಿ ನಮ್ಗೆ ಯಾವ ರೀತಿ ನಮ್ಗೆ ಇದು 10 ವರ್ಷ ಇಂಚರಿ 2007 ನಮ್ಗೆ ಆ ಕೋಚಿಂಗ್ ಇತ್ತು. ಇಲ್ಲಿ ಇವತ್ತು ತುಂಬ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ತುಂಬ ಅಭಿವೃದ್ಧಿ, ತುಂಬ ಹೆಸರುವಾಸಿಯಾದಂಥ ಸಂಸ್ಥೆ ಆಗಿದ್ದು, ಈ ಸಂಸ್ಥೆಯಲ್ಲಿ ತುಂಬ ಎಜುಕೇಷನ್ ಆಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಆ ನಂಬಿಕೆ ಮೇಲೇ ನಾನು ಅವತ್ತು ಎಲ್ಲೂ ಹೋಗ್ಬೇಡ ಅಂದ್ಬಿಟ್ಟು ಇಲ್ಲೇ ಕರ್ಕೊಂಡು ಸೇರಿಸಿ, ಆ ನಂಬಿಕೆ ತಕ್ಕಂತೆ ಸಂಸ್ಥೆ ಆಡಳಿತ ಮಂಡಳಿ ಆಗ್ಬೋದು, ಲೆಕ್ಚರ್ಸ್ಗಳಾಗ್ಬೋದು, ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಮೇಲೆ ತುಂಬ ಶ್ರಮ ವಹಿಸಿ ಎಫರ್ಟ್ ಕೊಟ್ಟು ಅವ್ರನ್ನ ಇವತ್ತು ತಾಲೂಕಲ್ಲಿ ನಮ್ಮ ಸಂಸ್ಥೆಯಿಂದ ತಾಲೂಕಿನಿಗೆ ಮೊದಲನೇ ಸ್ಟೂಡೆಂಟಾಗಿ ಹೊರಹೊಮ್ಮಿದ್ದಾರೆ ಅಂದರೆ ಸಂಸ್ಥೆ ಎಫರ್ಟ್ ಎಷ್ಟಿದೆ ಅನ್ನೋದನ್ನು ನಾವು ಇದರಲ್ಲೇ ತಿಳ್ಕೊಬೇಕಾಗಿದ್ದು. ಎಲ್ಲ ಪೋಷಕರಿಗೂ ಹೇಳ್ತೀವಿ ನಾವು, ಈ ಸಂಸ್ಥೆ ಆಡಳಿತ ಮಂಡಳಿ ತುಂಬ ಚೆನ್ನಾಗಿದ್ದು, ಸಂಸ್ಥೆ ಲೆಕ್ಚರ್ಸ್ಗಳು ತುಂಬ ಇದ್ದು, ದಯವಿಟ್ಟು ನಿಮ್ಮ ಮಕ್ಕಳುಗಳನ್ನ ಇಲ್ಲೇ ಸೇರಿಸಿ. ಇವತ್ತು ಏನು ನಮ್ಮನೆ ಹುಡುಗಿ ತಾಲೂಕು ಫಸ್ಟಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ, ಆ ವಿಚಾರವಾಗಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳನ್ನ ನಮ್ಮ ತಾಲೂಕು ಸಂಸ್ಥೆಗಳಲ್ಲೇ ಓದಿಸಿ ತಾಲೂಕು ಮಟ್ಟದ ಈ ಸಂಸ್ಥೆಗಳಿಗೆ ನಾವು ಹೆಸರು ತಂದು ಕೊಡಬೇಕು. ಹಾಗೂ ಮತ್ತೆ ಈ ತಾಲೂಕಿನ ಈ ಸಂಸ್ಥೆಯ ಅಧ್ಯಕ್ಷರಾದ ನಾಗಮಣಿ ಅವರು ಇವತ್ತು ನಮ್ಮ ಹುಡುಗಿಗೆ ನೆಕ್ಸ್ಟು ನಾಗಮಣಿ ಮೇಡಮ್ ಅವರು ನೆಕ್ಸ್ಟ್ ಡಿಗ್ರಿಗೆ ಫ್ರೀ ಸೀಟ್ ಬರೀ ಗೌರ್ಮೆಂಟ್ ಫೀಸ್ ಇದು ಮಾಡಿ ಫ್ರೀ ಸೀಟ್ ಕೊಟ್ಟು ಮುಂದಿನ ವಿದ್ಯಾಭ್ಯಾಸಗಳಿಗೆ ಆ ಸಂಸ್ಥೆಯಿಂದ ಏನು ಆರ್ಥಿಕ ವ್ಯವಸ್ಥೆ ಆಗ್ಬೋದು ಸಪೋರ್ಟ್ನೆಸ್ನ ನಾವು ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಹಾಗೆ ಇದೇ ಭರವಸೆ ಅಂತ ನಮ್ಮ ಹುಡುಗಿನ ನಾವು ಡಿಗ್ರಿಗೆ ಇಲ್ಲೇ ಜಾಯಿನ್ ಮಾಡ್ತಾ ಇದ್ದೀವಿ. ಮತ್ತು ನೀವು ನೆಕ್ಸ್ಟು ನಮ್ಮ ತಾಲೂಕಿನ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳಲ್ಲೇ ಓದಿ ನಮ್ಮ ಸಂಸ್ಥೆಗಳಿಗೆ ಹೆಮ್ಮೆ ತಂದಾಗ ನಮಗೂ ಹೆಮ್ಮೆ ಇರ್ತದೆ. ಹಾಗಾಗಿ ದಯವಿಟ್ಟು ಪೋಷಕರಲ್ಲಿ ಆದಷ್ಟು ಶಿಕ್ಷಣ ಸಂಸ್ಥೆ ಚೆನ್ನಾಗಿದೆ, ಎಜುಕೇಷನ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಲೈಬ್ರರಿ ಇದೆ, ಪ್ರತಿಯೊಂದು ಸಪೋರ್ಟ್ನೆಸ್ ಇರೋದ್ರಿಂದ ಇಲ್ಲೇ ನೀವು ಇದು ಮಾಡಿಸಿ. ಹಾಗೂ ನಮ್ಮ ಹುಡುಗಿ ಇವತ್ತು ತಾಲೂಕಿಗೆ ಟಾಪರ್ ಆಗಿರೋದು ನಮಗೆ ತುಂಬ ಖುಷಿ ತಂದುಕೊಟ್ಟಿದೆ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಿಶಾ MS. ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರಾ? ಕಾಮರ್ಸ್. ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ? 584. ಹೇಳಿ, ನಿಮಗೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಬೋಧನಾ ಗುಣಮಟ್ಟತೆ ಯಾವ ಥರ ಇದೆ? ನಿಮ್ಮ ಒಂದು ಈ ಸಾಧನೆ ಹಿಂದೆ ಯಾರ್ಯಾರಿದ್ದಾರೆ? ಈ ಸಾಧನೆ ಹಿಂದೆ ನಮ್ಮ ಮಾವ, ಇಡೀ ಶಾಂತಿ ಕಾಲೇಜ್ ಇದೆ. ಫಸ್ಟ್ SLC ಪಾಸ್ ಆದಾಗ ಎಲ್ಲಿ ಸೇರ್ಕೋಬೇಕು ಅನ್ನೋ ಫುಲ್ ಕನ್ಫ್ಯೂಷನ್ ಇತ್ತು. ನಮ್ಮ ಮಾವ ಇಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ಶಾಂತಿ PU ಕಾಲೇಜ್ಗೆ ಕರ್ಕೊಬಂದು ಸೇರಿಸಿದ್ರು. ಇಲ್ಲಿಗೆ ಬಂದಮೇಲೆ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್, ಮತ್ತು ಗೈಡೆನ್ಸ್ ಚೆನ್ನಾಗಿ ಕೊಟ್ಟರು, ಮತ್ತು ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಲೆಕ್ಚರ್ಸು. ಈ ಮಾರ್ಕ್ಸ್ ತೆಗಿಯೋಕ್ಕೆಲ್ಲ ಅವರೇ ಕಾರಣ. ಇಲ್ಲಿ ಆಮೇಲೆ ಲೈಬ್ರರಿಲಿ ಏನೇನು ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಪ್ರೊವೈಡ್ ಮಾಡಿಕೊಟ್ರು. ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಟ್ರು. ಮತ್ತು ಪ್ರಾಂಶುಪಾಲರು ಮತ್ತು ಅಧ್ಯಾಪಕರವರೆಗೂ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಪ್ರಾಂಶುಪಾಲರಾದ MC ಶಿವಪ್ಪ ಸರ್ ಕೂಡ ಮಂತ್ಲಿ ಟೆಸ್ಟ್ ಆಗಿದೆಯಾ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಅಲ್ಲೆಲ್ಲ ಬಂದು ಎಲ್ಲ ಚೆನ್ನಾಗಿ ಚೆಕ್ ಮಾಡ್ತಿದ್ರು. ನನ್ನ ಅಮ್ಮ ಕೂಡ ಚೆನ್ನಾಗಿ, ನಮ್ಮ ಅತ್ತೆ ಮಾವ ಆಗಿರ್ಬೋದು ಎಲ್ಲರೂ ಕೂಡ ಮನೇಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಏನೇನು ಬುಕ್ ಬೇಕು ಎಲ್ಲ ತಗೊಳ್ತಾ ಇದ್ರು. ಈ ಮಾರ್ಕ್ಸ್ಗೆ ಅವರೇ ಕಾರಣ ಸರ್. ಮುಂದಿನ ಒಂದು ಎಜುಕೇಶನ್ ಎಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಾ ಸರ್? ಇಲ್ಲೇ ಶಾಂತಿ PU ಕಾಲೇಜಿನ ಅಧ್ಯಕ್ಷರಾದ MK ನಾಗಮಣಿ ಮ್ಯಾಮ್ ಅವರು ನನ್ನ ಭವಿಷ್ಯಕ್ಕೆ ಉನ್ನತ ಶಿಕ್ಷಣಕ್ಕೆ ಫ್ರೀ ಸೀಟ್ ಕೊಟ್ಟಿದ್ದಾರೆ, ಮತ್ತು ಉನ್ನತ ಶಿಕ್ಷಣಕ್ಕೆ ಏನೇನು ಬೇಕೆಲ್ಲ ಸಹಾಯ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಿದೆ ಸರ್. PUಗೆ ಸೇರ್ಕೋಬೇಕಾದ್ರೆ ದುಡ್ಡು ಕಟ್ಟೋಕ್ಕೂ ಕೂಡ ಗತಿ ಇರಲಿಲ್ಲ, ಇವಾಗ ಫ್ರೀ ಕೊಟ್ಟಿದ್ದಾರೆ. ಬೇರೆ ಕಿರಿಯ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ತಾಲೂಕಿನ ಮಳವಳ್ಳಿ ತಾಲೂಕಿನ
ವಿದ್ಯಾರ್ಥಿಗಳಿಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಅದೇ ಡೌಟ್ ಮೇಲೆ ಇಲ್ಲೆಲ್ಲ ಸ್ವಲ್ಪ ಜನ ಬೇರೆ ಕಮೆಂಟ್ಸ್ ಎಲ್ಲ ಕೊಟ್ಟರು, ಇಲ್ಲಿ ಕಾಲೇಜ್ ಹಂಗೆ ಹಿಂಗೆ ಅಂತ. ಆದರೂ ನಮ್ಮ ಮಾವ ಕರ್ಕೊಬಂದು ಸೇರಿಸಿದ್ರು. ಆದರೆ ಇವಾಗ 584 ತಾಲೂಕಿಗೆ ಫಸ್ಟ್ ಬಂದಿದ್ದೀನಿ. ಅದಕ್ಕೆಲ್ಲ ಕಾರಣ ಈ ಶಾಂತಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ತುಂಬ ಚೆನ್ನಾಗಿದೆ. ಅವರು ಕೂಡ ಬಂದರೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ, ಒಳ್ಳೆ ಸೇಫ್ಟಿ ಚೆನ್ನಾಗಿದೆ. ಲೆಕ್ಚರರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲ ರೀತಿ ಸಪೋರ್ಟ್ ಕೂಡ ಮಾಡ್ತಾರೆ. ಅವರು ಕೂಡ ನಂತರನೇ ತಾಲೂಕು ಮಟ್ಟ ಮತ್ತು ಡಿಸ್ಟಿಕ್ಗೆ ಫಸ್ಟ್ ಬರ್ಬೋದು, ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಓಕೆ, ಧನ್ಯವಾದ ಪುಟಿ, ಧನ್ಯವಾದ.